ಹಾಯ್ ಗುಡ್ ಮಾರ್ನಿಂಗ್. ನಾನಿವತ್ತು ನಿಮಗೆ ಯಾವ್ಯಾವ ಕಂಟ್ರಿ ಥ್ರೂ ನಾನು ಲಂಡನನ್ನು ರೀಚ್ ಆಗ್ತೀನಿ ಅನ್ನೋದನ್ನು ಹೇಳ್ತೀನಿ. ಸೊ ನಾನು ಮೊಬೈಲಲ್ಲೇ ಮ್ಯಾಪಲ್ಲಿ ತೋರಿಸ್ತೀನಿ, ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಕ್ಲೀನಾಗಿ ಕಾಣ್ತಾ ಇಲ್ಲ. ಇಲ್ಲಿ ಅಷ್ಟೊಂದು ಕ್ಲೀನಾಗಿ ಕಾಣ್ತಾ ಇಲ್ಲ ಇದರಲ್ಲಿ. ಸೊ ಮೊಬೈಲಲ್ಲಿ ಟ್ರೈ ಮಾಡಿದೆ, ಸೊ ಅಷ್ಟೊಂದು ಕ್ಲೀನಾಗಿ ಬಂದಿಲ್ಲ. ಹೆಂಗೆ ಹೋಗ್ತಾ ಇದ್ದೀವಿ ಅಂದರೆ, ಸೊ ಇಂಡಿಯಾದಿಂದ ಮಯನ್ಮಾರ್ ಎಂಟ್ರ್ ಆಗ್ತಾಯಿದ್ದೀವಿ. ಇಲ್ಲಿ ಕರ್ಸರ್ ಕಾಣ್ತಾ ಇದ್ದೀರಾ, ಇಲ್ಲಿ ಎಂಟ್ರ್ ಆಗ್ತಾಯಿದ್ದೀವಿ. ಇಲ್ಲಿಂದ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇದು ಥೈಲ್ಯಾಂಡು. ಸೊ ಥೈಲ್ಯಾಂಡಿಂದ ಲಾವೋಸ್ಗೆ ಹೋಗ್ತಾ ಇದ್ದೀವಿ. ಸೊ ನಾನೇನೋ ಲೈಕ್ ಮ್ಯಾಪ್ ಥರ ಏನೂ ಹಾಕ್ತಾಯಿಲ್ಲ ಇದರಲ್ಲಿ. ಲಾವೋಸಿಂದ ಚೈನಾ ಎಂಟ್ರ್ ಆಗ್ತೀವಿ. ಚೈನಾದಿಂದ ಈ ಥರ ಹಿಂಗೆ ಬಂದು ಇಲ್ಲಿ ಕಿರ್ಗಿಸ್ತಾನ್ ಎಂಟ್ರ್ ಆಗಿಬಿಟ್ಟು ನೆಕ್ಸ್ಟ್ ಇಲ್ಲಿ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ಬೇಕಿದ್ರೆ ಕವರ್ ಮಾಡ್ಬೋದು. ಸೊ ಉಜ್ಬೇಕಿಸ್ತಾನ್ ಬೇಕಿದ್ರೆ ಆಪ್ಷನಲ್ಲು. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಇದೊಂದು. ಇದಾದ ನಂತರ ಕಜಕಿಸ್ತಾನ್ಗೆ ಹೋಗ್ಬಿಟ್ಟು ಅಲ್ಲಿಂದ ರಷ್ಯಾ ಎಂಟ್ರ್ ಆಗ್ತೀವಿ. ಇದು ರಷ್ಯಾ ತುಂಬ ದೊಡ್ಡ ಕಂಟ್ರಿ ಇದು. ಸೊ ಇಲ್ಲಿಂದ ಹಿಂಗೆ ಬಂದುಬಿಟ್ಟು ಇಲ್ಲಿ ಮುಂಚೆ ನಾನು ರಷ್ಯಾದಿಂದ ಇಸ್ಟೋನಿಯಾ, ಲಾತ್ವಿಯಾ, ಲಿಥೋನಿಯಾ ಅಂತ ಈ ಥರ ಬೆಲೋರಸ್ ಹಿಂಗೆ ಪ್ಲ್ಯಾನ್ ಮಾಡಿದ್ದೆ. ಸೊ ಇವಾಗ ನನಗೆ ನಾರ್ವೆನೂ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾನು ಇಲ್ಲೇನು ಮಾಡ್ತೀನಿ ಅಂದರೆ, ರಷ್ಯಾದಿಂದ ಡೈರೆಕ್ಟಾಗಿ ನಾನು ಫಿನ್ಲ್ಯಾಂಡ್ಗೆ ಹೋಗ್ಬಿಟ್ಟು ಫಿನ್ಲ್ಯಾಂಡನ್ನು ಕವರ್ ಮಾಡಿಕೊಂಡು ನೆಕ್ಸ್ಟು ಸ್ವೀಡನ್ಗೆ ಹೋಗ್ಬಿಟ್ಟು, ಸ್ವೀಡನ್ನಿಂದ ನಾರ್ವೆಗೆ ಹೋಗ್ಬಿಟ್ಟು ಇಲ್ಲಿಂದ ಡೆನ್ಮಾರ್ಕ್ಗೆ ಬರ್ತೀವಿ. ಸೊ ಅಲ್ಲಿಂದ ಡೆನ್ಮಾರ್ಕಿಂದ ಇದಕ್ಕೆ ಬರುತ್ತೆ, ಲೈಕ್ ಜರ್ಮನಿ. ಐ ಥಿಂಕ್ ಇಲ್ಲಿ ಸಮ್ ಆಫ್ ದ ಕಂಟ್ರಿ ನಾನು ಸ್ಕಿಪ್ ಮಾಡ್ತೀನಿ ಮೇ ಬಿ. ಸೊ ಇಟ್ಸ್ ಡಿಪೆಂಡ್ ಅಪಾನ್ ದ ಟೈಮ್. ಸೊ ನನಗೇನಾಗುತ್ತೆ, ಇಲ್ಲಿ ಜರ್ಮನಿ ಬಂದುಬಿಟ್ಟು ಮತ್ತೆ ಇಲ್ಲಿ ಇಸ್ಟೋನಿಯಾ ಎಲ್ಲ ಹೋಗೋ ಸ್ವಲ್ಪ ಕಷ್ಟ ಆಗ್ಬೋದು, ಅಲ್ಲಿಂದ ಮತ್ತೆ ಬ್ಯಾಕ್ ಹೋಗಬೇಕಾಗುತ್ತೆ. ಸೊ ಏನು ಮಾಡ್ತೀನಿ ಅಂದರೆ, ಜರ್ಮನಿಯಿಂದ ನಾನು ನೋಡಬೇಕು ಪೋಲ್ಯಾಂಡು ಈ ಕಡೆಯಿಂದ ಟೈಮ್ ಎಷ್ಟು ಪರ್ಮಿಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಬಟ್ ಸ್ವಿಟ್ಜರ್ಲ್ಯಾಂಡು, ಆಸ್ಟ್ರಿಯಾ ಆ್ಯಂಡ್ ಇಟಲಿ, ಕ್ರೋಷಿಯಾ, ಇದಿಷ್ಟು ಕಂಟ್ರಿನ ನಾನು ಇದು ಮಾಡಲ್ಲ. ಒಂದು ನಿಮಿಷ ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಕಾಣುತ್ತಲ್ಲ, ಈ ಇಟಲಿ ಇದೆಯಲ್ಲ, ಇಟಲಿಯಲ್ಲೆಲ್ಲ ಕೆಲವೊಂದು ಪ್ಲೇಸ್ಗಳು ತುಂಬ ಚೆನ್ನಾಗಿದೆ. ಸೊ ಇದಾದ ನಂತರ ನಮಗೆ ಇಲ್ಲಿ ಫ್ರಾನ್ಸಿಂದ ಇಲ್ಲಿ ಫೆರಿ ಮೂಲಕ ಹೋಗಬೇಕಾಗುತ್ತೆ ಇಲ್ಲಿ ಲಂಡನ್ಗೆ. ಇಲ್ಲಿ ಒಂದು 4 hour ಏನೋ ಜರ್ನಿ ಇದೆ ಇಲ್ಲಿಂದ. ಇಲ್ಲಿ ಕಾಣ್ತಾ ಇದ್ದಿಲ್ಲ ಕರ್ಸರು. ಸೊ ಇಲ್ಲಿಂದ ಹೋಗಬೇಕಾಗುತ್ತೆ. ಸೊ ಇದಿಷ್ಟು ಇವಾಗ ಮಾಡಿರುವಂಥ ಪ್ಲ್ಯಾನು. ನಿನ್ನೆ ಒಂದು ಹೆಲ್ಮೆಟ್ ತೊಗೊಂಡೆ ನಾನು. ಸೊ ಅದು ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ಇದು LS2 ಹೆಲ್ಮೆಟು. ಸೊ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ, ಈ ಥರ ಇರೋದು ಹೆಲ್ಮೆಟು. ಇದು ಆರ್ಡಿನರಿ ಹೆಲ್ಮೆಟ್ ಅಲ್ಲ, ಲೈಕ್ ಇದು ಕಾರ್ಬನ್ ಫೈಬರಿಂದ ರೆಡಿ ಮಾಡಿರುವಂಥದ್ದು ಹೆಲ್ಮೆಟ್. ಇದು ಸ್ವಲ್ಪ ಕಾಸ್ಟ್ಲಿ. ಸೊ ಇದರಲ್ಲಿ ಇದು ಓಪನ್ ಮಾಡ್ತೀನಿ ಒಂದು ನಿಮಿಷ. ಇಲ್ಲಿ ಓಪನ್ ಮಾಡಿದರೆ ಇದರಲ್ಲಿ ಡ್ಯೂಯಲ್ ವೈಸರ್ ಬರುತ್ತೆ. ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಏನೋ ಇದೊಂದು ಇದಿರುತ್ತೆ ಬಟನ್, ಇದು ಇಲ್ಲಿದೆ ನೋಡಿ. ಅದು ಈ ಥರ ಇದು ಬರುತ್ತೆ ನೋಡಿ. ಇದು ಇಲ್ಲಿ ಯಾವುದು ಒಂದೇ ವೈಸರ್ ಬೇಕಂದರೆ ನೀವು ಒಂದೇ ವೈಸರನ್ನು ಯೂಸ್ ಮಾಡ್ಬೋದು. ಇದನ್ನು ಕೂಡ ಯೂಸ್ ಮಾಡ್ಬೋದು ಬೇಕು ಅಂತ ಹೇಳಿದ್ರೆ. ಸೊ ಆಮೇಲೆ ಇನ್ನೊಂದು ಇದ್ರ ಸ್ಪೆಷಾಲಿಟಿ ಏನಂದರೆ, ಇದಕ್ಕೆ ಆ್ಯಂಟಿಫಾಗ್ ಹಾಕಿದ್ದೀನಿ ನಾನು. ಸೊ ಇನ್ ಕೇಸ್ ನಾವು ಮಳೆಯಲ್ಲೆಲ್ಲ ಗಾಡಿ ಓಡಿಸ್ತೀವಿ ಅಥವಾ ಉಸಿರೇನೋ ಬಿಟ್ಟಾಗ ಫುಲ್ಲು ಫಾಗ್ ಥರ ಕವರ್ ಆಗಿಬಿಡುತ್ತೆ. ಸೊ ಇದು ಆ್ಯಂಟಿಫಾಗ್ ಇರೋದ್ರಿಂದ ನಮಗೇನೂ ಆ ಥರದ್ದು ಪ್ರಾಬ್ಲಮ್ ಬರೋಲ್ಲ. ಸೊ ಇದರದ್ದು ಪ್ರೈಸ್ ಬಂದುಬಿಟ್ಟು 11,000 ಇದೆ. ಸೊ ನಾನು ಶಾಪಲ್ಲಿ ಬಾರ್ಗೇನ್ ಮಾಡಿದ್ದಕ್ಕೆ ಒಂದು 500 rupees ಕಡಿಮೆ ಕೊಡಿ ಅಂತ ಹೇಳಿದ್ರು. ಸೊ ಇದು ISI ಮಾರ್ಕೇ ಇರೋದು. ಸೊ ಏನಕ್ಕಂದರೆ ಲಾಂಗ್ ರೈಡ್ ಹೋಗ್ತೀವಲ್ಲ, ಸ್ವಲ್ಪ ಸೇಫ್ಟಿ ಬೇಕು ಅಂತ ಬಿಟ್ಟು ತೊಗೊಂಡಿರೋದು. ಸೊ ಇನ್ನೊಂದು ಟ್ರಿಪ್ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಲೈಕ್ ಬೆಂಗಳೂರು ಟು ಲಂಡನ್ ರೋಡ್ ಟ್ರಿಪ್ಗೆ ಸ್ವಲ್ಪ ಪ್ರಮೋಷನ್ ಇರಲಿ ಅಂತ ಹೇಳ್ಬಿಟ್ಟು
ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಲೈಕ್ ಬೈಕಲ್ಲೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮೇ ಬಿ ಮೇ ಆರ್ ಜೂನಲ್ಲಿ ಆಗ್ಬೋದು. ಸೊ ಅದಕ್ಕೂ ಆಗುತ್ತೆ. ಆಮೇಲೆ ಆಲ್ಮೋಸ್ಟ್ ಇವಾಗ ಎಲ್ಲ ಆ್ಯಕ್ಸಸರೀಸನ್ನು ತೊಗೊಂಡಿದ್ದೀನಿ ನಾನು. ಲೈಕ್ ಜಾಕೆಟ್ ಆಯಿತು, ರೈಡಿಂಗ್ ಗೇರ್ಸ್ ಆಯಿತು, ರೈಡಿಂಗ್ ಪ್ಯಾಂಟ್ ಆಯಿತು, ಗ್ಲೌಸ್ ಇದೆ, ಹೆಲ್ಮೆಟ್ ಆಯಿತು. ಸೊ ಇನ್ನೂ ಕೆಲವೊಂದು ಬೈಕಿಗೆ ಆಕ್ಸಸರೀಸ್ ತೊಗೋಬೇಕು. ಪ್ಯಾನಿಯರು ಪ್ಲಸ್ಸು ಜರಿ ಕ್ಯಾನು, ಈ ಥರದ್ದು ಒಂದಿಷ್ಟು ಇದೆ. ಸೊ ಈ ಹೆಲ್ಮೆಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಐ ಥಿಂಕು ನಿನ್ನೆ ಆಫೀಸಲ್ಲಿ ಹೇಳಿದಾಗ ಒಂದು ಹುಡುಗಿ ಹೇಳಿದ್ಲು, ಸೊ ಇಷ್ಟೊಂದು ಪ್ರೈಸಾ ಅಂತ ಹೇಳ್ಬಿಟ್ಟು. ಸೊ ನಾರ್ಮಲಿ ಹೆಲ್ಮೆಟ್ ಪ್ರೈಸ್ ಬಂದು ಲೈಕ್ ಕೆಲವರೆಲ್ಲ ಲೈಕ್ ಪೊಲೀಸ್ರಿಗೋಸ್ಕರ ಯೂಸ್ ಮಾಡಿರ್ತಾರೆ, ಲೈಕ್ 500, 1000, 2000. ಸೊ ಅದಕ್ಕಿಂತ ಇದ್ರ ಕ್ವಾಲಿಟಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇದು ಕಲರ್ ಆಗ್ಬೋದು, ಅಥವಾ ಇಲ್ಲಿ ವೆಂಟಿಲೇಷನ್ ಕೂಡ ಇರುತ್ತೆ. ಇದಕ್ಕೆ ಯಾವ ಥರ ಬೇಕೋ ನಾವು ಸೆಟ್ ಮಾಡ್ಕೋಬೋದು. ಇದು ಓಪನ್ ಆಗಿರುತ್ತೆ. ಬೇಡ ಅಂತ ಹೇಳಿದ್ರೆ ನೀವು ಇದನ್ನು ಕ್ಲೋಸ್ ಮಾಡ್ಕೋಬೋದು. ಸೊ ಇದಕ್ಕೂ ಕೂಡ ನಾವು ಬ್ಲೂಟೂತ್ ಕೂಡ ಹಾಕ್ಸ್ಕೋಬೋದು. ಸೊ ಇನ್ ಕೇಸ್ ಏನಾರು ನಾವು ರೈಡಿಂಗ್ ಮಾಡಬೇಕಿದ್ರೇ ಕಾಲ್ ಏನಾರು ರಿಸೀವ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದರಿಂದನೇ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಮಾತಾಡಬೇಕಾಗಿಲ್ಲ, ಜಸ್ಟ್ ಡೈರೆಕ್ಟಾಗಿ ಕಾಲ್ ರಿಸೀವ್ ಮಾಡ್ಬೋದು. ಸೊ ಇದಿಷ್ಟು ಈ ಹೆಲ್ಮೆಟ್ ಬಗ್ಗೆ. ಇನ್ನೊಂದು, ಈ ಟ್ರಿಪ್ಪಿಗೆ ಫಂಡನ್ನು ಆಲ್ರೆಡಿ ನಾನು ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಶೇರ್ ಮಾರ್ಕೆಟಲ್ಲಿ ಏನು ಪ್ರಾಫಿಟ್ ಆಗಿರುತ್ತೋ ಅದರದ್ದು 50% ನಾನು ಸೇವಿಂಗ್ ಆಗಿ ಇನ್ನೊಂದು ನನ್ನದೇ ಬ್ಯಾಂಕಿಂಗ್ ಅಕೌಂಟಲ್ಲಿ ಇಡ್ತಾ ಇದ್ದೀನಿ. ಸೊ ಅದನ್ನು ನಾನು ಯಾವುದೇ ಕಾರಣಕ್ಕೂ ಬೇರೆ ಯಾವುದೋ ಪರ್ಪಸ್ಗೆ ಯೂಸ್ ಮಾಡ್ತಾ ಇಲ್ಲ. ಸೊ ನಿನ್ನೆ ನಾನು 1428 ರೂಪೀಸ್ ಪ್ರಾಫಿಟ್ ಮಾಡಿದೆ. ಸೊ ಅದರಲ್ಲಿ 749 ನಾನು ಫಸ್ಟು ಅಮೌಂಟನ್ನು ನಾನು ಟ್ರಿಪ್ಪಿಗಂತಲೇ ಸೇವ್ ಮಾಡಿ ಇಟ್ಕೊಂಡಿರೋದು. ಸೊ ಇವತ್ತು ಕೂಡ ಒಂದಿಷ್ಟು ಪ್ರಾಫಿಟ್ ಮಾಡಿದ್ದೀನಿ, ಇನ್ನೂ ಟೈಮ್ ಇದೆ. ಸೊ ಇವತ್ತಿನ ಏನು ಪ್ರಾಫಿಟ್ ಮಾಡಿದೆ ಅದನ್ನು ಎಷ್ಟು ಸೇವ್ ಮಾಡಿದೆ ಅನ್ನೋದನ್ನು ನಾನು ನಾಳಿನ ವೀಡಿಯೋದಲ್ಲೇ ಹೇಳ್ತೀನಿ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನು. ಸೊ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಅಥವಾ ನಿಮ್ಮ ಏಜ್ ಬಂದುಬಿಟ್ಟು ಲೆಸ್ ದೆನ್ 25 ಇಯರ್ಸ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಎಜುಕೇಷನನ್ನು ಡಿಸ್ಕಂಟಿನ್ಯೂ ಮಾಡಬೇಡಿ. ಸೊ ಯಾಕಂದರೆ ನಿಮ್ಮದು ಎಜುಕೇಷನ್ ಒಂದಿದ್ರೆ ನೀವು ಎಲ್ಲಿ ಬೇಕಾದರೂ ಸರ್ವೈವ್ ಆಗ್ಬೋದು. ಯಾಕಂದರೆ ಎಜುಕೇಷನ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರ್ಬೋದು, ಲೈಕ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ ಇರ್ಬೋದು. ಏನೇ ಕಷ್ಟ ಆದರೂ ಕೂಡ ಒಂದು ಸಲ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡ್ರೆ ಆಮೇಲೆ ಹೆಂಗೆ ಬೇಕೋ ಬಿಂದಾಸಾಗಿ ಬದುಕ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ಎಜುಕೇಷನನ್ನು ಆದಷ್ಟು ಲೈಕ್ ಡಿಸ್ಟೆನ್ಸ್ ಎಜುಕೇಷನನ್ನು ಡಿಗ್ರಿ ಲೆವೆಲಲ್ಲಿ ಲೈಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಕ್ಸ್ಟರ್ನಲ್ ಆಗಿ ನೀವು ಡಿಗ್ರಿ ಮಾಡಿದರೆ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರಲ್ಲ. ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಮಾಡ್ತೀರ ಅಂತ ಹೇಳಿದ್ರೆ ಹೇಗಾದರೂ ಕಷ್ಟಪಟ್ಟು ಈವ್ನಿಂಗ್ ಕಾಲೇಜು ಸಿಗುತ್ತೆ, ನಿಮಗೆ ಬೇಕಾದಾಗೆ ಆರಾಮಾಗಿ ಮಾಡ್ಕೋಬೋದು. ಸೊ ಆ ಥರದ್ದು ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿ ಬೆಂಗಳೂರಲ್ಲಿ ನೀವು ಕೆಲಸ ಮಾಡ್ತೀರ ಅಂದರೆ ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತೆ, ಜೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಈ ಥರದ್ದು ಬೇಜಾನ್ ಮಲ್ಟಿಪಲ್ ಆಪ್ಷನ್ಗಳಿರುತ್ತೆ. ಬಟ್ ಒಂದು ಸಲ ಎಫರ್ಟ್ ಹಾಕಿಟ್ರೆ ಲೈಫ್ ಟೈಮ್ ಬೆನಿಫಿಟ್ ಕೊಡುತ್ತೆ. ಇನ್ನೊಂದು ಒಂದು ರಿಯಲ್ ಆಗಿರೋದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು. ಮುಂಚೆ ನಾನು CAದ ಆರ್ಟಿಕಲ್ಶಿಪ್ ಹೋಗಬೇಕಿದ್ರೆ ಒಂದು ಕಂಪ್ನಿಗೆ ಹೋಗ್ತಾ ಇದ್ದೆ. ಅಲ್ಲಿ ನಮಗೆ ಊಟ ಕೊಡ್ತಾಯಿದ್ರು, ಪ್ರತಿದಿನವೂ ಊಟ ಕೊಡ್ತಾಯಿದ್ರು. ಅಲ್ಲಿ ಟೇಬಲ್ ಕ್ಲೀನ್ ಮಾಡೋಕ್ಕೊಂದು ಒಂದು ಹುಡುಗ ಬರ್ತಾಯಿದ್ದ. ಲೈಕ್ ಅವ್ನ ಏಜ್ ಬಂದುಬಿಟ್ಟು ಅವಾಗ 18-19 ಏನೋ ಆಗಿತ್ತು, ಅಷ್ಟಿರ್ಬೋದೇನೋ ಮೋಸ್ಟ್ಲಿ. ಸೊ ಅವನಿಗೆ ಅವಾಗ ಹೇಳಿದ್ದೆ, ನೋಡು ನಿನ್ನ ಸಣ್ಣ ಏಜು, ನೀನು ಎಜುಕೇಷನನ್ನು ಹೆಂಗಾರು ಮಾಡಿ ಕಂಟಿನ್ಯೂ ಮಾಡ್ಕೊ ಅಂತ ಹೇಳಿದ್ದೆ ಅವನಿಗೆ. ಅವಾಗ ಅವನ ಹೆಸರು ಬಂದುಬಿಟ್ಟು ತಿಪೇಶ್ ಅಂತ. ಐ ಥಿಂಕ್ ಮೈಸೂರು ಕಡೆಯವನು ಅನಿಸುತ್ತೆ. ಅವನೇನೋ ಮಾಡ್ಕೊಂಡಿಲ್ಲ, ಆಮೇಲೆ ಹಂಗೆ ಇದು ಮಾಡ್ದ. ಐ ಥಿಂಕ್ ಲಾಸ್ಟ್ 1 ಇಯರ್ ಬ್ಯಾಕೋ 2 ಇಯರ್ ಬ್ಯಾಕೇನೋ ಕಾಲ್ ಮಾಡಿದ್ದ, ಸರ್ ಮದುವೆ ಆಗಿದೆ, 1-2 ಮಕ್ಕಳು, ಇವಾಗ ಕೆಲಸ ಮಾಡ್ತಾಯಿದ್ದೀನಿ ಯಾವುದೋ ಕಂಪ್ನಿನಲ್ಲಿ, ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾಯಿದ್ವಿ, ಆದರೂ ಎಕ್ಸ್ಪೆನ್ಸ್ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಿದ್ದ. ಸೊ ನೀವು ಈ ಥರದ್ದು ಪ್ರಾಬ್ಲಮ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಅಡ್ವೈಸ್ ಥರ ನಾನು ಕೊಡ್ತಾ ಇರೋದು. ಇವಾಗ ಹಾಕಿರೋದು ನಿಮ್ದು ಲೈಕ್ ಒಂದು 2-3 ವರ್ಷ ನಿಮಗೆ ಕಷ್ಟ ಆಗ್ಬೋದು. ಸೊ ಬಟ್ ಅದನ್ನು ನಿಮಗೆ ಲೈಫ್ ಟೈಮ್ ಬೆನಿಫಿಟ್ ಕೊಡುತ್ತೆ. ಅಂದರೆ ನಿಮಗೆ ಹಿಂಗೆ ಒಂದು ಡಿಗ್ರಿನ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅದು ಒಂಥರ 100 crores ಆಸ್ತಿ ಮಾಡ್ಕೊಂಡಂಗೆ ನಿಮ್ಗೆ ಅದ್ರ ಬೇಸ್ ಮೇಲೆ ನೀವು ಎಲ್ಲಿ ಬೇಕಾದ್ರೂ ನೀವು ಕೆಲಸ ಮಾಡ್ಕೋಬೋದು. ಸಿಗುವಂಥ ಪಾಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ನಾನು. ಸೊ ಇವಾಗ ಆಫೀಸಿಗೆ ಹೋಗ್ಬಿಟ್ಟು 2 ಗಂಟೆಗೆ ಹೋಗ್ಬೇಕು, ಆಫೀಸ್ ಬಸ್ ಬರುತ್ತೆ. ಸೊ ಆಫೀಸ್ ವರ್ಕ್ ಮುಗಿಯೋದು ರಾತ್ರಿ 2 ಗಂಟೆ ಆಗಿರುತ್ತೆ. 2 ಗಂಟೆಯಿಂದ ಕ್ಯಾಬಲ್ಲಿ ಮನೆಗೆ ಬರೋ ತನಕ ಆಲ್ಮೋಸ್ಟ್ 1 hour ಬೇಕಾಗಿರುತ್ತೆ. ಅಲ್ಲಿಂದ ಲೈಕ್ ಜಸ್ಟ್ ರೆಡಿ ಆಗಲಿಕ್ಕೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ, 3:30ಗೆ ನಾನು ಇಲ್ಲಿ ಬಿಡ್ತೀನಿ. ಆಲ್ಮೋಸ್ಟ್ ನಾರ್ಮಲಿ ನಾನು ಲಾಸ್ಟ್ 1 ಇಯರಿಂದನೂ ಹೋಗ್ತಾ ಇರೋದು ಊರಿಗೆ. ಸೊ ನನಗೆ ಬೈಕಲ್ಲಿ ಹೋದರೆ ಆಲ್ಮೋಸ್ಟ್ ನಾನು ಬೆಳಿಗ್ಗೆ 9 ಗಂಟೆಗೆ ರೀಚ್ ಆಗಿಬಿಡ್ತೀನಿ. ಸೊ ಒಂದಿಷ್ಟು ಕೆಲಸಗಳನ್ನು ಪ್ಲ್ಯಾನ್ ಮಾಡಿದ್ದೀನಿ.
ಸೊ ನಾಳೆ ಒಂದಿಷ್ಟು ಪ್ಲೇಸ್ಗಳನ್ನು ತೋರ್ಸೋಕೆ ಟ್ರೈ ಮಾಡ್ತೀನಿ ನನ್ನ ಫಾರ್ಮಲ್ಲಿರುವಂಥ ಡಿಫ್ರೆಂಟ್ ಪ್ಲ್ಯಾಂಟ್ಗಳನ್ನು. ಯಾಕಂದರೆ ತುಂಬ 100+ ವೆರೈಟೀಸ್ನ ಬೇರೆ ಬೇರೆ ಪ್ಲ್ಯಾಂಟ್ಗಳನ್ನು ಮಾಡಿದ್ದೀನಿ ನಾನು. ಸೊ ಆದರೆ ಟ್ರೈ ಮಾಡ್ತೀನಿ. ಸೊ ಏನಿರುತ್ತೆ ಅಂದರೆ ನಾಳೆ ನಾಡ್ದು ಸಾಟರ್ಡೆ ಸಂಡೇ ಕೆಲಸ ಮಾಡಿಬಿಟ್ಟು ಮಂಡೇ ಅರ್ಲಿ ಮಾರ್ನಿಂಗ್ ಲೈಕ್ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಮತ್ತೆ ಬೆಂಗಳೂರಿಗೆ ಬರಬೇಕು. 4 ಗಂಟೆ ಅಷ್ಟೊತ್ತಿಗೆ ಆಫೀಸಿಗೆ ಇರಬೇಕು. ಇದು ನಮ್ಮದು ಈ ಥರ ಇರುತ್ತೆ ಶೆಡ್ಯೂಲು. ಈಗ ಲಾಸ್ಟ್ ಫ್ಯೂ ಡೇಸಿಂದ ಲೈಕ್ ಕಂಟಿನ್ಯೂಸ್ಲಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಐ ಥಿಂಕ್ ರೆಸ್ಪಾನ್ಸು ಕೂಡ ಚೆನ್ನಾಗಿ ಬರ್ತಾ ಇದೆ. ಲೈಕ್ ಪರವಾಗಿಲ್ಲ, ನಾಟ್ ಬ್ಯಾಡ್. ಸೊ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.